ಗೆಳೆತನ ಮಾಡೋಕೆ ಬರ್ತೀಯಾ? ಆಟ ಆಡೋಕೆ ಬರ್ತೀಯಾ? ಕೋಳಿ ಅಮ್ಮ ಕಾಗಮ್ಮ ಹಾಡಿ ಕರೆಯಿತು ಬೌ ಬೌ ಬೌ. ಪೂಪಿ ಬೌ ಬೌ ಬೌ. ಪೂಪಿ ಪೂಪಿ ಬೌ ಬೌ ಬೌ. ಪೂಪಿ ಪೂಪಿ ಬೌ ಬೌ ಬೌ. ಆಮೆ ಹಲ್ಲಿ ಬಾತುಕೋಳಿ ಬೆಕ್ಕಿನ ಮರಿಯು ಗುಬ್ಬಚ್ಚಿ. ಆಮೆ ಹಲ್ಲಿ ಬಾತುಕೋಳಿ ಬೆಕ್ಕಿನ ಮರಿಯು ಗುಬ್ಬಚ್ಚಿ. ಹಾಡಿ ಕರೆಯಿತು ಚಿಟ್ಟೆಗಳು ಗೆಳೆತನ ಮಾಡೋಕೆ ಬರ್ತೀಯಾ? ಹಾಡಿ ಕರೆಯಿತು ಚಿಟ್ಟೆಗಳು ಗೆಳೆತನ ಮಾಡೋಕೆ ಬರ್ತೀಯಾ? ಪೂಪಿ ಬೌ ಬೌ ಬೌ. ಎಲ್ಲಾ ತರಹದ ಕಥೆಯೂ ಇದೆ, ತಿಳುವಳಿಕೆಯೂ ಜೊತೆಗೆ ಇದೆ. ಎಲ್ಲಾ ತರಹದ ಕಥೆಯೂ ಇದೆ, ತಿಳುವಳಿಕೆಯೂ ಜೊತೆಗೆ ಇದೆ. ಕಥೆಯನ್ನು ಕೇಳೋಕೆ ಬರ್ತೀಯಾ? ಪೂಪಿ ಹುಡುಗ ಬರ್ತೀಯಾ? ಕಥೆಯನ್ನು ಕೇಳೋಕೆ ಬರ್ತೀಯಾ? ಪೂಪಿ ಹುಡುಗ ಬರ್ತೀಯಾ? ಪೂಪಿ ಬೌ ಬೌ ಬೌ. ನಿಮ್ಮ ಜೊತೆಯಲ್ಲಿ ಬರ್ತೀನಿ ನಿಮ್ಮ ಗೆಳೆತನ ಮಾಡೋಕೆ. ಗೆಳೆಯರೇ ನಾನು ಬರ್ತೀನಿ ಕಥೆಯನ್ನು ಕೇಳೋಕೆ ಬರ್ತೀನಿ. ಸಂತೋಷದಲ್ಲಿ ಹಾಡೋಣ, ಕಥೆ ಕೇಳಿ ಮಜಾ ಮಾಡೋಣ. ಸಂತೋಷದಲ್ಲಿ ಹಾಡೋಣ, ಕಥೆ ಕೇಳಿ ಮಜಾ ಮಾಡೋಣ. ಪೂಪಿ ಗೆಳೆಯರೇ, ನಿಮ್ಗೆಲ್ಲ ಪೂಪಿ ಇಷ್ಟ ಆಯ್ತಾ? ಅವನೇ ನಮ್ಮ ಹೊಸ ಗೆಳೆಯ. ಪೂಪಿ ಮರಿಗೆ ಯಾವಾಗ್ಲೂ ಅನುಮಾನ, 100 ಪ್ರಶ್ನೆ ಕೇಳ್ತಾ ಇರ್ತಾನೆ. ಆದ್ರೆ ಅವನು ತುಂಬಾ ಒಳ್ಳೆಯವನು. ಆವತ್ತೊಂದಿನ ಅವನು ಕೋಳಿ ಅಮ್ಮನ ಹತ್ರ ಕೇಳ್ತಾ ಇದ್ದ, ಯಾವ್ದು ಮೊದ್ಲು ಬಂದಿದ್ದು ಅಂತ, ಮೊಟ್ಟೆನಾ ಕೋಳಿನ? ಸದ್ಯ ಕೋಳಿ ಅಮ್ಮ ಆಗಿದ್ದಕ್ಕೆ ಸುಮ್ಮನೆ ಬಿಟ್ರು. ಹಾಗಾದ್ರೆ ಪೂಪಿ ಮರಿ ಏನ್ ತರಲೆ ಮಾಡ್ತು ಅಂತ ನೋಡೋಣ. ಕೋಳಿ ಅಮ್ಮ ಹಾಗೂ ಪೂಪಿ. ನನ್ನ ನಿದ್ದೆ ಮಾಡೋದಕ್ಕೂ ಬಿಡಲ್ಲ. ಏನ್ ಕೋಳಿ ಅಮ್ಮ, ನನ್ನ ನಿದ್ದೆ ಮಾಡೋದಕ್ಕೆ ಬಿಡಲ್ವಾ? ಯಾಕೆ ಹಿಂಗ್ ಕೂಗಾಡ್ತಾ ಇದ್ದೀರಾ? ನಾನೊಂದು ಮೊಟ್ಟೆ ಹಾಕಿದ್ದೀನಿ. ಅದು ಎಷ್ಟು ದೊಡ್ಡ ವಿಷಯನಾ? ಒಳ್ಳೆ ತಮಾಷೆ. ಮೊಟ್ಟೆ ಹಾಕಿಲ್ಲ ಅಂದ್ರೆ ಕೋಳಿ ಮರಿ ಹೇಗಾಗತ್ತೆ? ಮೊಟ್ಟೆ ಇಟ್ರೇನೇನಾ ಕೋಳಿ ಮರಿಗಳು ಬರೋದು? ನಿನಗಿದೆಲ್ಲ ಗೊತ್ತಿಲ್ವಾ? ಮೊಟ್ಟೆಯಿಂದಾನೇ ಕೋಳಿ ಮರಿಗಳು ಬರೋದು. ಹಾಗಾದ್ರೆ ನಾನು ಮೊಟ್ಟೆಯಿಂದ ಬಂದಾ? ಪೆದ್ದ, ನಿನ್ ತಾಯಿ ಹೆತ್ತಿದ್ದು. ನಾವು ಪಕ್ಷಿಗಳು ಮೊಟ್ಟೆ ಹಾಕಿ ಮಕ್ಕಳನ್ನ ಹೆರ್ತೀವಿ. ಹೌದಾ? ನಾನು ಇಲ್ಲೇ ಕೂತಿರ್ತೀನಿ. ಮರಿ ಬರ್ಬೇಕಂದ್ರೆ ನಾನು ನೋಡ್ತೀನಿ. ಇದು ಅಷ್ಟು ಬೇಗ ಬರಲ್ಲ. ನಾನು ಇದೇ ತರ 4 ಮೊಟ್ಟೆ ಹಾಕ್ತೀನಿ. 2 ಮೊಟ್ಟೆ ನಾನು ಜೋಪಾನವಾಗಿ ಇಟ್ಟಿದ್ದೀನಿ. ಆಮೇಲೆ ಮೊಟ್ಟೆಗಳ ಮೇಲೆ ನಾನು ಹೀಗೆ ಕುಳಿತುಕೋತೀನಿ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮೊಟ್ಟೆಯಿಂದ ಕೋಳಿ ಮರಿಗಳು ಬರುತ್ತೆ. ಹಾಯ್, ಮರಿಗಳನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಏಯ್, ಏನ್ ಬೇಕು ನಿನಗೆ? ನಾನು ಮರಿಗಳನ್ನ ನೋಡ್ಬೇಕು, ಅದಕ್ಕೆ. ಬೇಡ ಬೇಡ, ನೀನೇನು ತರಲೆ ಮಾಡಬೇಡ. ಓ ಸರಿ ಬಿಡು, ನಾನು ಮೊಟ್ಟೆನೂ ನೋಡಲ್ಲ, ಕೋಳಿನೂ ನೋಡಲ್ಲ. ಹಾಯ್, ಎಷ್ಟು ಚೆನ್ನಾಗಿರುತ್ತೆ ಆ ಮರಿಗಳನ್ನ ನೋಡೋದಕ್ಕೆ, ಅದ್ರ ಜೊತೆ ಆಟ ಆಡೋದಕ್ಕೆ. ಕೋಳಿ ಅಮ್ಮ ಒಪ್ಕೊಂತಾರ ಏನೋ? ಗುಬ್ಬಚ್ಚಿಗಳು ಬಂದಿದೆ ಅನ್ಸುತ್ತೆ, ಹೋಗಿ ನೋಡ್ಕೊಂಡ್ ಬರ್ತೀನಿ.
ಗುಬ್ಬಚ್ಚಿ ಏನು ಕಾಣಿಸ್ತಿಲ್ವಲ್ಲ? ಅರೆ, ಶಬ್ದ ಬರ್ತಿರೋದು ಕೋಳಿ ಗೂಡಿಂದ ಅಲ್ವಾ? ಹಾಯ್ ಕೋಳಿ ಮರಿಗಳು. ಹೆದ್ರಬೇಡ, ಮಕ್ಕಳನ್ನ ಬಂದು ನೋಡು. ಹೆದ್ರಬೇಡಿ ಮಕ್ಳೇ, ಪೂಪಿ ನಿಮ್ಮನ್ನ ಏನು ಮಾಡಲ್ಲ. ಕೋಳಿಯಮ್ಮ, ನನಗೊಂದು ಅನುಮಾನ. ಕೋಳಿಯಮ್ಮ ಕೂಡ ಈ ತರ ಮೊಟ್ಟೆಯಿಂದನೇ ಬಂದಿದ್ದ? ಹೌದು, ಯಾಕೆ ಅನುಮಾನ? ಹಾಗಾದ್ರೆ ಮೊಟ್ಟೆನ ಕೋಳಿನ ಮೊದಲು ಬಂದಿದ್ದು? ಹೇಗಿದ್ದಾನೆ ನಮ್ ಪೂಪಿ ಪುಟ್ಟ? ತುಂಬಾ ತರ್ಲೆ ಅವನು. ಒಂದಿನ ಪೂಪಿ ಒಂದು ಓತಿಕೆತಾನ ನೋಡ್ದ. ಪಾಪ ಹೆದರ್ಕೊಂಡ್ಬಿಟ್ಟ. ಆದ್ರೆ ಓತಿಕೆತ ಅವನಿಗೆ ಏನೋ ತೋರಿಸ್ಕೊಟ್ಟು. ಆಗ ಪೂಪಿಗೆ ತುಂಬಾ ಆಶ್ಚರ್ಯ ಆಯ್ತು. ಓತಿಕೆತ ಪೂಪಿಗೆ ತೋರಿಸ್ಕೊಟ್ಟು ಉಪಾಯ ನೀವು ನೋಡ್ಬೇಕಾ? ಓತಿಕೆತ ಹಾಗೂ ಪೂಪಿ. ಹಾಯ್, ಎಷ್ಟು ಚೆನ್ನಾಗಿದೆ. ಹಾಯ್, ಇದರಿಂದ ಆಟ ಆಡ್ತೀನಿ ನಾನು. ಯಾರು ಇಲ್ಲ. ಮತ್ತೆ ಅಲ್ಲಿಂದ ಏನ್ ಶಬ್ದ ಬಂತು? ಅಯ್ಯೋ, ಇದೆಂತ ಜೀವಿ? ಪೂರ್ತಿ ಹಸ್ರಾಗಿದೆಯಲ್ಲ, ನನಗ್ ಭಯ ಆಗ್ತಿದೆ. ಹೆದರ್ಬೇಡ, ನಾನೊಬ್ಬ ಉಸಿರುವಳ್ಳಿ. ನಾನ್ ನಿನ್ನನ್ನ ಏನೂ ಮಾಡಲ್ಲ. ಹ, ನನಗ್ ಸಮಾಧಾನ ಆಯ್ತು. ನಿನ್ನ ನೋಡಿ ನನಗ್ ತುಂಬಾ ಭಯ ಆಗೋಗಿತ್ತು. ನಿನ್ ಮೇಲಿರೋ ಮುಳ್ಳು, ಕೈ ಉಗುರು, ಉದ್ದವಾದ ನಾಲ್ಗೆ, ದೊಡ್ಡ ಬಾಲವನ್ನು ನೋಡಿದ್ರೆ ಯಾರಿಗ್ ಭಯ ಆಗಲ್ಲ? ಈ ಹಸಿರು ಬಟ್ಟೆ ನಿನ್ಗೆಲ್ ಸಿಕ್ತು? ಬಟ್ಟೆನಾ? ಅದೊಂದು ಜಾದು. ಅಯ್ಯೋ ಚಕ್ಕಿ ನಾಯಿ. ಈ ಚಕ್ಕಿನ ಯಾವಾಗ್ಲೂ ಹೀಗೇನೆ, ನನ್ನ ಯಾವಾಗ್ಲೂ ಹೆದರ್ಸುತ್ತೆ. ಅಲ್ಲ, ಎಲ್ಲಿ ನನ್ನ ಹೊಸ ಗೆಳೆಯ? ನಾನು ಇಲ್ಲಿದ್ದೀನಿ. ಎಲ್ಲಿ ಎಲ್ಲಿ? ನಿನಗೆ ನಾನು ಕಾಣಿಸ್ತಿಲ್ಲ, ಆದ್ರೆ ನಾನು ಇಲ್ಲೇ ಇದ್ದೀನಿ. ಎಲ್ಲಿ? ಈ ಹೂವಿನ ಮೇಲೆ. ಹೂವ? ಇದು ಬರೀ ಹೂ ಅಲ್ವಾ? ಇದು ಹೂವಲ್ಲ, ಇದು ನಾನೇ. ಐ, ಎಷ್ಟು ಅದ್ಭುತ! ಹೇಗ್ ನಿನ್ ಕೈಯಲ್ಲಿ ಬಣ್ಣ ಬದಲಾಯಿಸಕ್ಕಾಯ್ತು? ನೀನ್ ಆ ನಾಯಿನ್ ನೋಡಿ ಬಚ್ಚಿಟ್ಕೊಂಡೆ ಅಲ್ವಾ? ಅದೇ ತರ ನಾನ್ ಈ ಹೂಗಳ ಮೇಲೆ ಬಚ್ಚಿಟ್ಕೊಂಡಿದ್ದೀನಿ. ಇದೇನೇ ನಾನ್ ಹೇಳಿದ ಜಾದು. ಬಣ್ಣ ಬದಲಾಯ್ತಷ್ಟೇ. ನಿನ್ನ ಜಾದು ಚೆನ್ನಾಗಿದೆ. ಇವಾಗೊಂದು ಹಾಡು ಕೇಳೋಕೆ ಇಂಪಾಗಿರೋ ಜಾನಪದ ಗೀತೆ. ಕಲಿಯೋಕ್ಕೂ ತುಂಬಾ ಸುಲಭ. ಆಮೇಲೆ ಹಾಡು ತುಂಬಾ ಪ್ರಶ್ನೆಗಳು. ಕೇಳಿದ್ರಾ? ಏನಂತ? ಕಣ್ಕಪ್ಪು. ಕಣ್ಕಪ್ಪು ವಾಸನೆ ಬರಲ್ವಾ? ವಾಸನೆ ಬರೋದು ಹೂ ಅಲ್ವಾ?
ತರ್ಲೆ ಎಷ್ಟು ಹೇಳಿದ್ರೂ ಮುಗಿಯಲ್ಲ. ಕೋಳಿ ಅಮ್ಮ, ಕಾಗೆ, ಹದ್ದು ಎಲ್ಲವನ್ನು ನೋಡಿದಾಗ ಪೂಪಿ ಪುಟ್ಟನ್ಗೂ ಒಂದು ಆಸೆ ಹಾರಬೇಕು ಅಂತ. ಪೂಪಿ ಏನ್ ಮಾಡ್ತು ಅಂತ ನಾವು ನೋಡೋಣ. ಪೂಪಿ ಹಾಗೂ ಪಕ್ಷಿಗಳು. ಏನಾಯ್ತು ಪೂಪಿ, ತುಂಬಾ ಸಂತೋಷವಾಗಿರೋ ಆಗಿದೆ. ನಾನು ಯಾವಾಗಲೂ ಸಂತೋಷವಾಗೇ ಇರ್ತೀನಿ. ನೀವು ಬರ್ತೀರಾ? ನಾವು ಆಟ ಆಡೋಣ. ಒಳ್ಳೆ ತಮಾಷೆ. ನಿನ್ ಜೊತೆ ಆಟ ಆಡ್ಬೇಕಾ? ನಾವು ಹೋಗಿ ಊಟ ಹುಡುಕ್ಬೇಕು. ನನಗೂ ರೆಕ್ಕೆ ಇದ್ದಿದ್ರೆ ಅವುಗಳ ಜೊತೆ ಹಾರಾಡ್ತಿದ್ದೆ. ಕೋಳಿಯಮ್ಮ, ಮರಿಗಳ ಜೊತೆ ಎಲ್ಲೋಗ್ತಿದ್ದೀರಾ? ನಾನು ಊಟ ಹುಡ್ಕಕ್ ಹೋಗ್ತಿದ್ದೆ. ನಿಂತರ ಯಾವಾಗ್ಲೂ ಆಟ ಆಡ್ಕೊಂಡಿದ್ರೆ ಆಗತ್ತಾ? ಕೋಳಿಯಮ್ಮ, ನೀವೂನು ಗುಬ್ಬಚ್ಚಿಗಳ ಥರ ಹಾರ್ಕೊಂಡೋಗಿ ಹುಡುಕ್ಬೋದಲ್ವಾ? ಯಾವಾಗಲೂ ಮರಿಗಳ ಜೊತೆ ನಡೆಯೋದು ತಪ್ಪುತ್ತಲ್ವಾ? ಒಳ್ಳೆ ತಮಾಷೆ. ಪೋಪಿ ಕಂದ, ನನಗೆ ಗುಬ್ಬಚ್ಚಿಗಳ ಥರ ಹಾರೋದಕ್ಕೆ ಬರಲ್ಲ. ಹಾರೋಕ್ಕಾಗಲ್ವಾ? ಮತ್ತ್ಯಾಕೆ ಕೋಳಿ ಅಮ್ಮಂಗೆ ರೆಕ್ಕೆಗಳು? ಅದು ರೆಕ್ಕೆ ಹಾರೋದಕ್ಕೆ, ಆದ್ರೆ ಗುಬ್ಬಚ್ಚಿಗಳ ಥರ ಅಲ್ಲ. ಸ್ವಲ್ಪ ಹಾರಬಹುದು ಅಷ್ಟೇ, ಜಾಸ್ತಿ ಆಗಲ್ಲ. ಹಾ, ಈಗ ಅರ್ಥ ಆಯ್ತು. ಕೋಳಿ ಅಮ್ಮಂಗೆ ಇಷ್ಟೇ ಹಾರಕ್ಕಾಗೋದು. ನನ್ನ ನೋಡಿನ ನೀನು ಓಡೋಗಿದ್ದು, ನಾನು ನಿನ್ನ ಏನು ಮಾಡಲ್ಲ. ನೀನು ಓಡ್ಬರೋದ್ ನೋಡಿ ನನಗೆ ಭಯ ಆಯ್ತು. ನೀನು ಯಾಕೆ ಯಾವಾಗಲೂ ನೀರಲ್ಲೇ ಈಜಾಡ್ತೀಯ? ನಿನಗೆ ರೆಕ್ಕೆ ಇದೆಯಲ್ಲ, ನೀನು ಕೂಡ ಹಾರ್ಬೋತಾನೆ. ರೆಕ್ಕೆಗಳಿದ್ರೂ ನಂಗೆ ತುಂಬ ದೂರ ಹಾರೋದಕ್ಕೆ ಆಗಲ್ಲ. ನಾವು ಬಾತುಕೋಳಿಗಳಿಗೆ ನೀರಲ್ಲೇ ಈಜಾಡೋದು ತುಂಬ ಇಷ್ಟ. ಅಲ್ಲಕ್ಕಾಗೆ ನೀನು ಕೂಡ ಕೋಳಿ ಅಮ್ಮನ ಹಾಗೆ ನಡ್ಕೊಂಡೋಗಿ ಊಟ ಹುಡುಕ್ಬೋದಲ್ವಾ? ಸರಿ ಹೋಯ್ತು. ಹಾರೋಕ್ಕಾಗುವ ನಾನು ಯಾಕೆ ನಡ್ಕೊಂಡು ಹೋಗ್ಬೇಕು? ಹಾರಿಕೊಂಡು ಊಟ ಹುಡುಕೋದೆ ನನಗಿಷ್ಟ. ಓಹ್, ಬೇಜಾರಾಗ್ತಿದೆ. ನನಗೂ ಈ ಥರ ಹಾರಾಡೋದಕ್ಕೆ ಇಷ್ಟ ಆಗ್ತಿದೆ. ಈ ಹದ್ದು ಯಾವಾಗಲೂ ಆಕಾಶದಲ್ಲೇ ಎಷ್ಟು ಚೆನ್ನಾಗಿ ಈ ಥರ ಹಾರಾಡ್ತಾ ಇರುತ್ತೆ. ಅದಕ್ಕೆ ಇರ್ಬೋದು ಅವನು ಕೆಳಗೆ ಬರಲ್ಲ. ಒಂದು ಚಿಕ್ಕ ಚಿಟ್ಟೆ ಕೂಡ ಹಾರುತ್ತೆ. ನಾನು ಹಾರಬೇಕು. ನಾನು ಹಾರೇ ಹಾರ್ತೀನಿ. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ. ಯಾಕೆ ಪೋಪಿ ಕಂದ ಈ ತರ ತರ್ಲೆ ಮಾಡ್ತಾ ಇರೋದು? ರೆಕ್ಕೆ ಇಲ್ಲ ಅಂದ್ರೆ ಹೇಗ್ ಹಾರೋದಕ್ ಸಾಧ್ಯ? ಪಕ್ಷಿಗಳಿಗೆ ಮಾತ್ರ ಹಾರೋದಕ್ ಸಾಧ್ಯ. ನನಗ್ ರೆಕ್ಕೆನೂ ಬೇಡ, ಹಾರೋದು ಬೇಡ. ಕೋಪ ಮಾಡ್ಕೋಬೇಡ ಪೋಪಿ. ನಮ್ ತರ ಪಕ್ಷಿಗಳಿಗೆ ನಿನ್ ತರ ಓಡೋಕೆ ಜಿಗ್ಯೋಕೆ ಆಗಲ್ವಲ್ಲ. ನಿನ್ ಸಾಮರ್ಥ್ಯದಲ್ಲಿ ನೀನ್ ಸಂತೃಪ್ತನಾಗಿರ್ಬೇಕು. ಸರಿ. ಪೂಪಿ, ಪೂಪಿ ಪುಟ್ಟ ಅನ್ಕೊಂಡಿರೋದು ಎಲ್ರು ಅವನ್ ಹಾಗೆ ಅಂತ. ಆವತ್ತೊಂದಿನ ಅವನು ಬೆಕ್ಕಿನ ಜೊತೆ ಆಡುವಾಗ್ಲೇ ಅವನಿಗೆ ತುಂಬಾ ವಿಷಯಗಳು ಗೊತ್ತಾಗಿದ್ದು. ಬೆಕ್ಕಿನ ಮರಿ ಪೂಪಿಗೆ ಏನೆಲ್ಲ ಹೇಳಿಕೊಡ್ತು ಅಂತ ಗೆಳೆಯರಿಗೂ ಗೊತ್ತಾಗ್ಬೇಕಲ್ವಾ? ನೋಡಿ, ಪೂಪಿ ಹಾಗೂ ಬೆಕ್ಕಿನ ಮರಿ.
ಇದೀಯಾ? ನಾನ್ ಇಲಿನ್ ಹುಡುಕ್ತಾ ಇದ್ದೀನಿ. ನಾನ್ ಹಿಂಬಾಲಿಸ್ಕೊಂಡ್ ಬಂದಿಲಿ ಎಲ್ಲಿಗೋ ಹೋಯ್ತು. ನೀನ್ ಯಾಕೆ ಇಲಿ ಹಿಂದೆ ಹೋಗ್ತಿದ್ಯಾ? ಚೆನ್ನಾಗಿದೆ, ಮನೇಲಿ ಇಲಿ ಹಿಡಿಯುತ್ತಾನೆ ನನ್ ಕೆಲ್ಸ. ಅದ್ ಸರಿ, ನೀನ್ ಯಾಕೆ ಯಾವಾಗ್ಲೂ ಇಲ್ಲೇ ಮಲ್ಕೊಂಡಿರ್ತೀಯ? ನನಗೆ ಗೊತ್ತಿಲ್ಲ, ಮನೆ ಕಾಯೋದೇ ನನ್ನ ಕೆಲಸ. ಇಲಿನ ನಾನು ಇಲ್ಲಿವರೆಗೂ ಓಡಿಸಿದ್ದೆ. ಸರಿ, ಇಲಿ ಎಲ್ಲಿದೆ ಅಂತ ನಾನು ಹೇಳ್ತೀನಿ. ಇಲಿ ಆ ತೂತೊಳಗಿದೆ, ಆದ್ರೆ ಅದನ್ನ ಹಿಡಿಯೋದಕ್ಕಾಗಲ್ಲ. ಇಲ್ಲಿ ಬಿಲದ ಒಳಗಿದೆ ಅಂತ ನಿನಗೆ ಹೇಗೆ ಗೊತ್ತು? ನನಗೆ ಮೂಸ್ ನೋಡಿದ್ರೆ ಗೊತ್ತಾಗುತ್ತೆ. ನೀನ್ ತುಂಬಾ ಸಮರ್ಥನು. ನೀನ್ ನನ್ನ ಜೊತೆ ಆಟ ಆಡೋದಕ್ಕೆ ಬರ್ತೀಯಾ? ಸರಿ. ಹಾಯ್, ಒಂದ್ ಚೆಂಡು. ನಾವು ಆಟ ಆಡೋಣ. ಅಯ್ಯೋ, ಚೆಂಡು ಹೋಯ್ತಲ್ಲ. ಹಾಗಾದ್ರೆ ನಾವ್ ಹೇಗಾಡೋದು? ನೋಡ್ತೀನಿ. ಚೆಂಡು ಕಾಣಿಸ್ತಿಲ್ಲ. ನಾನೊಂದ್ಸಲ ನೋಡ್ತೀನಿ. ಹಾಯ್, ಚೆಂಡು ಸಿಕ್ತು. ಗಿಡಗಳ ಮಧ್ಯೆ ಕತ್ಲಲ್ವಾ? ನೀನ್ ಹೇಗೆ ಚೆಂಡನ್ನ ಕಂಡಿಡ್ದೆ? ಎಷ್ಟು ಕತ್ಲಿದ್ರು ನನಗ್ ಕಾಣಿಸತ್ತೆ. ಅಯ್ಯೋ, ಚೆಂಡು ನೀರೊಳಗ್ ಬಿದ್ದೋಯ್ತು. ಬೇಗ ಹೋಗಿ ಚೆಂಡನ್ ತಗೊಂಬ. ಗಿಡಗಳ ಮಧ್ಯೆ ಹೋದಾಗ ನಾನೇ ತಾನೇ ತಂದಿತ್ತು. ಈಗ ನಿನ್ ಸರ್ತಿ. ನನಗ್ ನೀರಿಗೆ ಹೋಗೋದಕ್ಕೆ ಭಯ ಆಗುತ್ತೆ. ನನ್ಗಾಗಲ್ಲ. ನಂಗ್ ಚೆಂಡು ಬೇಕು. ನೀನೇ ತಾನೇ ಚೆಂಡನ್ ನೀರಲ್ಲಿ ಹಾಕಿದ್ದು? ಇಲ್ಲ, ನೀನೇನೆ ತೆಗಿಬೇಕು. ಅಷ್ಟು ಸಮರ್ಥನ ಆದ್ರೆ ಮರದ ಮೇಲೆ ಹತ್ತಿ ನನ್ನ ಹಿಡಿ. ನನಗ್ ಮರ ಹತ್ತೋದಕ್ಕೆ ಬರೋದಿಲ್ಲ. ಈ ತರನ ನೀವು ಆಟ ಆಡೋದು? ತಗೊಳ್ಳಿ ನಿಮ್ ಚೆಂಡು. ಮತ್ತೆ ನೀವು ಜಗಳ ಆಡ್ಬೇಡಿ. ಗೆಳೆಯರು ಯಾವತ್ತೂ ಜಗಳ ಆಡಬಾರ್ದು. ಸರಿ, ಚೆಂಡು ಸಿಕ್ತು. ನೀನಿನ್ನ ಕೆಳಗಿಳಿದು ಬಾ. ನನಗೇನು ಕೋಪ ಇಲ್ಲ. ನಿನ್ನ ಏನೂ ಮಾಡಲ್ಲ. ನೀನೀಗ ಬಿದ್ದೋಕ್ಯಾ? ಆಶ್ಚರ್ಯ ಆಗ್ತಿದೆ, ನೀನ್ ಬೀಳ್ದೆ ನಿಂತ್ಕೊಂಡ್ಬಿಟ್ಟೆ. ಅದು ನನ್ನ ಒಂದು ಸಮರ್ಥ್ಯತೆ. ಅಯ್ಯೋ, ನಿಮ್ಮಮ್ಮ ಬಂದಿದ್ದಾರೆ, ನಿನ್ನ ಕರೀತಿದ್ದಾರೆ. ನೀನು ಮನೆಗೆ ಹೋಗ್ಬೇಕು. ನನಗ್ ಕೇಳಿಸ್ಲಿಲ್ವಲ್ಲ? ಅಮ್ಮ ಕರೀತಾ ಇರೋದು. ನಿನಗ್ ಹೇಗ್ ಕೇಳಿಸ್ತು? ದೂರದಿಂದ ಬರುವ ಸಣ್ಣ ಸದ್ದು ನನ್ಗೆ ಕೇಳಿಸುತ್ತೆ. ನಾನ್ ಕತ್ಲಲ್ಲಿ ನೋಡೋ ಹಾಗೆ ಅಲ್ವಾ? ಬಾ, ಹೋಗೋಣ. ಪೂಪಿ, ಇವಾಗೊಂದು ಹಾಡು. ಅಳಿಲಿನ ಬಗ್ಗೆ ಒಂದು ಜಾನಪದ ಗೀತೆ. ಅಣ್ಣ ಅಳಿಲೆ ಅವನ ಕೈಲಿ ಆಗಿತ್ತು. ಜೊತೆ ಹಾಡಿ. ಅಣ್ಣ ಅಳಿಲೆ
ಪೂಪಿ ಪುಟ್ಟ ತುಂಬಾ ತರ್ಲೆ ಆಗಿದ್ರು, ತುಂಬಾ ಒಳ್ಳೆ ನಾಯಿ. ಅವನೊಂದು ಚಿಕ್ಕ ಮಗು ಅಲ್ವಾ, ಎಲ್ಲ ಕಲಿತಾ ಇದ್ದಾನಲ್ವಾ. ಒಂದಿನ ಗುಬ್ಬಚ್ಚಿ ಹತ್ರ ಕೇಳ್ತಾನೆ, ಗೂಡು ಯಾಕೆ ಮಾಡ್ತಾ ಇದ್ದೀರಾ ಅಂತ. ಪೂಪಿ ಗುಬ್ಬಚ್ಚಿ ಹತ್ರ ಏನೆಲ್ಲ ಕೇಳಿತು ಅಂತ ಗೆಳೆಯರಿಗೂ ಗೊತ್ತಾಗ್ಬೇಕಲ್ವಾ. ಪೂಪಿ ಹಾಗೂ ಗುಬ್ಬಚ್ಚಿಗಳು. ಆ ಗಿಳಿ ಏನ್ ಮಾಡ್ತಿದೆ? ಆ ಕಡೆ ಹೋಗಿ ನೋಡೋಣ. ನೊಣಗಳು, ಧಾನ್ಯಗಳು, ಹುಳುಗಳನ್ನೆಲ್ಲ ತಗೊಂಡು ಹೋಗೋ ಪಕ್ಷಿಗಳನ್ನ ನೋಡಿದ್ದೀನಿ. ಈ ಪಕ್ಷಿ ಹೀಗೆ ಅದ್ರ ಹತ್ರನೇ ಕೇಳೋಣ. ಹಾಯ್, ಅದು ಮತ್ತೆ ಬಂತು. ಅಯ್ಯೋ, ಹೆದರ್ಬೇಡ, ನಾನು ನಿನ್ನ ಏನು ಮಾಡಲ್ಲ. ನೀನೇನು ಮಾಡ್ತಿದ್ಯಾ ಅಂತ ನೋಡೋದಕ್ಕೆ ಬಂದೆ. ಹೌದಾ? ನೀನು ಯಾಕೆ ಈ ಹುಲ್ಗಳನ್ನ ತಗೊಂಡು ಹೋಗ್ತಿದ್ಯಾ? ಒಳ್ಳೆ ತಮಾಷೆ. ಇದು ಗೂಡು ಮಾಡೋದಕ್ಕೆ. ಗೂಡ? ಅದೇನದು? ನಾವು ಪಕ್ಷಿಗಳು ಗೂಡು ಕಟ್ತೀವಿ, ಅದ್ರಲ್ಲಿ ನಾವು ವಾಸ ಮಾಡೋದು. ನೀವು ಹೀಗೆ ಹಾರಾಡ್ಬೋದಲ್ವಾ? ಮತ್ತೆ ಯಾಕೆ ಬೇಕು ಗೂಡು? ಅಯ್ಯೋ, ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ. ಯಾಕೆ ನಿನಗೆ ಗೂಡಿಲ್ವಾ? ಅಯ್ಯೋ, ತಪ್ಪಿಸ್ಕೊಂಡೆ. ಮಳೆ ಜಾಸ್ತಿ ಬರ್ತಿದೆ. ನನಗೀಗ ಗೊತ್ತಾಯಿತು ಪಕ್ಷಿಗಳು ಯಾಕೆ ಗೂಡು ಕಟ್ಟುತ್ತೆ ಅಂತ. ಹಾ, ಮಳೆ ನಿಂತೋಯ್ತು. ಅದು ಈಗ ತಾನೇ ನೋಡಿದ ಪಕ್ಷಿ ಅಲ್ವಾ? ಇದೇನಿದು ನನ್ನ ಮನೆ ಮುಂದೆ ಬಂದಿದೆ? ನೀನೇನಿಲ್ಲಿ? ನಿಮ್ ಮನೆ ಇಲ್ಲೇನಾ? ಇದು ನನ್ನ ಮನೆ. ಇಷ್ಟು ದೊಡ್ಡ ಮನೆನಾ? ಇದು ನೀನೇ ಮಾಡಿದ್ದಾ? ಇಲ್ಲ, ಇದು ನನಗೆ ನನ್ನ ಯಜಮಾನ ಮಾಡಿಕೊಟ್ಟಿದ್ದು. ಮಳೆ ಬಿಸಿಲು ಬಂದಾಗ ನಾನು ಇದ್ರೊಳಗಿರ್ಬೋದು. ಹೌದಾ? ತುಂಬಾ ಚೆನ್ನಾಗಿದೆ. ನೀನ್ ನನ್ನ ಜೊತೆ ಬರ್ತೀಯಾ? ನನ್ ಗೂಡ್ನು ನಿನಗೆ ತೋರಿಸ್ತೀನಿ. ಸರಿ. ಪುಟ್ಟನ್ಗೆ ಈಜಾಡೋಕೆ ತುಂಬಾ ಇಷ್ಟ. ಆದ್ರೆ ಈಜಾಡೋಕೆ ಗೊತ್ತಿಲ್ಲ. ಆಗ್ಲೇ ಅವನಿಗೆ ಈಜಾಡೋಕೆ ಗೊತ್ತಿರೋಬ್ಬ ಗೆಳೆಯ ಸಿಕ್ತ. ಆ ಗೆಳೆಯ ಯಾರು ಅಂತ ನೋಡೋಣ. ಈ ಗಿಡಗಳ ಮಧ್ಯೆ, ಹೂಗಳ ಮಧ್ಯೆ ನಡೆಯೋದು ಎಷ್ಟು ಚೆನ್ನಾಗಿದೆ. ಹಾಯ್, ಎಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನನಗೆ ಈಜಾಡೋದಕ್ಕೆ ಬಂದಿದ್ರೆ ಕೆರೆಯ ಪಕ್ಕದ ತೀರಕ್ಕೆ ಹೋಗ್ಬೋದಿತ್ತು. ಅಯ್ಯೋ, ಇದೇನು ಅಲ್ಲಗಾಡ್ತಿದೆ? ನನಗೆ ಸುಮ್ಮನೆ ಅನ್ನಿಸ್ತಿರ್ಬೇಕು. ಅಯ್ಯೋ, ಭೂಕಂಪ ಆಗ್ತಿದೆ, ಭೂಕಂಪ ಆಗ್ತಿದೆ. ಅಯ್ಯೋ, ಏಯ್, ಹೆದರ್ಬೇಡ, ಭೂಕಂಪ ಏನಲ್ಲ. ನೀನ್ ಯಾರು? ಆಮೆ, ನಾನೊಂದು ಆಮೆ. ನೀನು ನನ್ನ ಮೇಲೆ ನಿಂತ್ಕೊಂಡಿದ್ದೆ. ಇಲ್ಲ, ನಾನೊಂದು ಕಲ್ಲಿನ ಮೇಲೆ ನಿಂತಿದ್ದೆ. ಅದು ಕಲ್ಲಲ್ಲ, ನನ್ನ ಹಿಂಭಾಗ ನೋಡು ಕಲ್ಲಿನ ಥರ ಇದೆ. ಹೌದಾ? ನಿಜಾನೇ, ನಾನು ನಿನ್ ಮೇಲೆ ನಿಂತ್ಕೊಂಡಿದ್ದು.
ನಿನ್ ಹಿಂಭಾಗ ಯಾಕೆ ಬಂಡೆ ತರ ಇದೆ? ಅದಾ ನಾನು ಹೇಳ್ಕೊಡ್ತೀನಿ. ಅಯ್ಯೋ, ಅವಳು ನನ್ನ ಹಿಡಿತಾಳೆ. ಗೆಳೆಯ ಗೆಳೆಯ, ಹದ್ದು ಹೋಯ್ತು. ಹದ್ದು ಹೋಯ್ತಾ? ಅವಳು ನನ್ನನ್ನ ಯಾವಾಗ್ಲೂ ಹೆದರಿಸ್ತಾಳೆ. ಈ ತರ ಶತ್ರುಗಳಿಂದ ತಪ್ಪಿಸ್ಕೊಳ್ಳೋದಕ್ಕೇನೆ ಬೆನ್ನು ಹೀಗಿರೋದು. ನನ್ನ ತಲೆನ ಒಳಗ್ ಹಾಕಿ ಚಿಪ್ಪಿನೊಳಗೆ ನಿಶಬ್ದವಾಗಿರ್ತೀನಿ. ಚೆನ್ನಾಗಿದೆ ಉಪಾಯ. ನನ್ಗೇನಾದ್ರೂ ಆದ್ರೆ ಬೊಗಳ್ಕೊಂಡು ಓಡೋಗ್ತೀನಿ. ನೀನ್ ಹಾಗೆ ಓಡೋಕ್ಕಾಗಲ್ಲ ನಂಗೆ. ನಾನು ತುಂಬಾ ನಿಧಾನವಾಗಿ ನಡೀತೀನಿ. ಆಮೇಲೆ ಬೆಟ್ಟದ ಹಾಗೆ ಇರೋ ಈ ಚಿಪ್ಪೆ ನನಗೆ ಯಾವಾಗ್ಲೂ ರಕ್ಷೆ. ಬಾ, ನಾವು ಹೊಳೆ ಹತ್ರ ಹೋಗೋಣ. ನಾನು ಇಲ್ಲೇ ಇದ್ರೆ ಹದ್ದು ಮತ್ತೆ ಬರುತ್ತೆ. ಪಾಪ, ಆಮೇನ ಹದ್ದು ಹಿಡಿಯುತ್ತೋ ಏನೋ. ನಿನ್ಗೆ ಈಜೋದಕ್ ಬರುತ್ತಾ? ಒಳ್ಳೆ ತಮಾಷೆ. ನಾನು ನೀರಲ್ಲೂ ದಡದಲ್ಲೂ ವಾಸ ಮಾಡ್ತೀನಿ. ತಗೋ ನನ್ನ ಉಡುಗೊರೆ. ಪೂಪಿ, ತರ್ಲೆ ಆಗಿದ್ರೂನು ಪೂಪಿ ತುಂಬಾ ಚೋಟಿ. ಅವನಿಗೆ ಎಲ್ಲ ತಿಳಿಬೇಕು ಅಂತ ಆಸೆ. ಅದಕ್ಕೆ ಅವನು 106 ಪ್ರಶ್ನೆಗಳನ್ನ ಕೇಳ್ತಾನೆ. ಈ ಕಥೆಯನ್ನ ಸ್ವಲ್ಪ ನೋಡಿ. ಪೂಪಿ ಹಾಗೂ ಚಿಟ್ಟೆ. ಅಯ್ಯೋ, ಅದು ಏನನ್ನ ನೋಡಿ ಬೋಗುಳ್ತಿದೆ. ನನಗೆ ಹೆದರಿಕೆ ಆಗ್ತಿದೆ. ಹಾಯ್, ಒಂದು ಚಿಟ್ಟೆ ಚೆನ್ನಾಗಿದೆ. ನನಗೂ ಈ ಚಿಟ್ಟೆ ತರ ಹಾರಬೇಕು ಅನ್ನಿಸ್ತಿದೆ. ಹಾಯ್, ಚಿಟ್ಟೆ ಹೂಗಳನ್ನ ಮುದ್ದಿಸ್ತಿದೆ. ನಾನು ಹೋಗಿ ಮುದ್ದಿಸ್ತೀನಿ. ಹಾಯ್, ಒಳ್ಳೆ ಸುವಾಸನೆ. ಇದು ಕೂಡ. ಮತ್ತೆ ಇದು ಹೂ ಅಲ್ಲ, ಎಲೆ. ಅಯ್ಯೋ, ಇದು ಹುಳ. ಅಯ್ಯೋ ಪೂಪಿ, ಏನ್ ನೋಡ್ತಾ ಇದೀಯಾ? ಅಯ್ಯೋ ಕಾಗೆ, ಇಲ್ಲೊಂದು ಹುಳ ಇದೆ. ನನಗೆ ತುಂಬಾ ಭಯ ಆಗ್ತಿದೆ. ನೀನೇನ್ ಹೆದರ್ಬೇಡ, ಅದನ್ನ ನೋಡಿ ಹೆದರ್ಕೋಬಾರ್ದು. ಆ ಹುಳನೇ ಮುಂದೆ ಒಂದು ಚಿಟ್ಟೆ ಆಗತ್ತೆ. ಹೇಗೆ? ಅದು ಈ ಕಡೆ ನೋಡು. ಅಲ್ಲಿ ಕಾಣಿಸ್ತಿದ್ಯಾ ಒಂದ್ ಚಿಟ್ಟೆ? ಅದು ಎಲೆ ಮೇಲೆ ಮೊಟ್ಟೆ ಇಡತ್ತೆ. ಮೊಟ್ಟೆ ಇಟ್ಮೇಲೆ ಆ ಮೊಟ್ಟೆ ಮುಂದೆ ಪೊರೆ ಹುಳು ಆಗತ್ತೆ. ಅಲ್ಲಿ ನೋಡು, ಆ ಎಲೆನಲ್ಲಿ ಒಂದ್ ಪ್ಯೂಪ ಕಾಣಿಸ್ತಿದ್ಯಾ? ಈ ಪೊರೆ ಹುಳು ಆ ಪ್ಯೂಪ ಒಳಗೆ ಬಚ್ಚಿಟ್ಕೊಳ್ಳತ್ತೆ. ಅದ್ ಹೇಗೆ? ಹಾಗೇನೆ ಸ್ವಲ್ಪ ದಿನ ಆದ್ಮೇಲೆ ಅದು ಸುಂದರವಾಗಿರೋ ಚಿಟ್ಟೆ ಆಗತ್ತೆ. ಹಾಯ್, ಚೆನ್ನಾಗಿದ್ಯಲ್ಲ. ನೀನೊಂದು ಚಿಟ್ಟೆನಾ? ಹಾಯ್, ಕಾಗೆ ಹೇಳಿದ್ದು ನಿಜಾನೇ. ಈ ಹುಳನೇ ಚಿಟ್ಟೆ ಆಗೋದು. ಏನು, ನಾನಂದ್ರೆ ಇಷ್ಟನಾ? ಬಾ, ನಾವು ಆಟ ಆಡೋಣ. ಪೂಪಿ, ಈಗೊಂದು ಹಾಡು ನೋಡೋಣ. ಇದರಲ್ಲಿ ಪೂಪಿ ಪುಟಾನು, ಬೆಕ್ಕು ಮರೀನು, ಪಕ್ಷಿಗಳು ಎಲ್ಲರೂ ಇದ್ದಾರೆ. ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ.
ಗೆಳೆಯರೇ, ನಾವೊಂದು ಆಟ ಆಡೋಣ. ಆ ಪೂಪಿ ಪುಟ್ಟನ್ ತರ್ಲಿ ನಿಮ್ಗೆ ಇಷ್ಟ ಆಯ್ತಲ್ವಾ? ಇನ್ನು ತುಂಬಾ ಇದೆ ಅವನ್ ಕಥೆಗಳು. ಪೂಪಿ ಕಥೆನ ತಗೊಂಡು ಮತ್ತೆ ಬರ್ತೀವಿ. ಬಾಯ್ ಬಾಯ್.